ಪ್ರಿಯರೇ, ಪಾಸ್ಕ ಕಾಲದ 6ನೆಯ ಭಾನುವಾರದಲ್ಲಿದ್ದೇವೆ. 1576ರಲ್ಲಿ ಮಿಲಾನ್ ನಗರಕ್ಕೆ ಪ್ಲೇಗ್ ರೋಗ ಬಂತು. ಅದು ಭಯಂಕರವಾಗಿತ್ತು. ಜನರು ಹಾದಿ ಬೀದಿಗಳಲ್ಲಿ ಸತ್ತಿದ್ದರು. ಶ್ರೀಮಂತರು ಮತ್ತು ಸರ್ಕಾರದ ಬಹುತೇಕ ಅಧಿಕಾರಿಗಳು ರಾತ್ರೋರಾತ್ರಿ ನಗರವನ್ನು ಬಿಟ್ಟು ಓಡಿದರು. ಗವರ್ನರ್ ಕೂಡ ಓಡಿ ಹೋದ. ಮಿಲಾನ್ ಇದ್ದಕ್ಕಿದ್ದಂತೆ ಅನಾಥ ನಗರವಾಯಿತು. ನಾಯಕತ್ವ ಇಲ್ಲ, ಸಹಾಯ ಇಲ್ಲ, ನಿರೀಕ್ಷೆ ಇಲ್ಲ. ಆಗ ಚಾರ್ಲ್ಸ್ ಬೊರೋಮಿಯೋ ಅಥವಾ ಕಾರ್ಲೋ ಬೊರೋಮಿಯೋ ಆರ್ಚ್ ಬಿಷಪ್ ಆಗಿದ್ದರು. ಅವರಿಗೆ ಕೇವಲ 38 ವರ್ಷ ವಯಸ್ಸು. ಅವರ ಸ್ನೇಹಿತರು ಬೇಡಿಕೊಂಡರು, ರೋಮ್ಗೆ ಹೋಗಿ, ನೀವು ಇದ್ದರೆ ಇಲ್ಲಿ ಸಾಯುತ್ತೀರಿ. ಪ್ಲೇಗ್ ಅನೇಕ ಗುರುಗಳನ್ನೂ ಕೊಂದಿತ್ತು. ಕಾರ್ಲೋ ಅಥವಾ ಚಾರ್ಲ್ಸ್ ಬೊರೋಮಿಯೋ ಬಿಡಲು ನಿರಾಕರಿಸಿದರು. ಅವರು ಹೇಳುತ್ತಾರೆ, ಒಳ್ಳೆಯ ಕುರುಬನು ತನ್ನ ಕುರಿಗಳನ್ನು ತೊರೆಯಲಾರನು. ಅವರು ತಮ್ಮ ಮನೆಯನ್ನು ಖಾಲಿ ಮಾಡಿ ಆಸ್ಪತ್ರೆ ಮಾಡಿದರು. ರೊಟ್ಟಿ ಮತ್ತು ಔಷಧಿ ಕೊಳ್ಳಲು ದೇವಾಲಯದ ಗೋಡೆಗಳ ಮೇಲಿನ ಪರದೆಯನ್ನು ಮಾರಿದರು. ಅನೇಕ ಗುರುಗಳು ಸತ್ತಿದ್ದರಿಂದ ನಗರದಲ್ಲಿ ಯಾಜಕರೇ ಇರಲಿಲ್ಲ. ಸರಿಸುಮಾರು 60 ಯಾಜಕರಲ್ಲಿ 40 ಈಗಾಗಲೇ ತೀರಿಕೊಂಡಿದ್ದರು. ಆಗ ಕಾರ್ಲೋ ಅವರೇ ಬೀದಿಗಳಲ್ಲಿ ನಡೆದರು. ರೋಗಿಗಳಿಗೆ ದಿವ್ಯ ಪರಮ ಪ್ರಸಾದವನ್ನು ಹೊತ್ತೊಯ್ದರು. ಕಿಟಕಿಗಳ ಮೂಲಕ ಪಾಪ ವಿಜ್ಞಾಪನೆಯನ್ನು ಆಲಿಸಿದರು. ಬೇರೆ ಯಾರೂ ಮಾಡದಿದ್ದಾಗ ಸತ್ತವರನ್ನು ಅವರೇ ಉಳಿದರು. ಅತ್ಯಂತ ಪ್ರಸಿದ್ಧ ಘಟನೆ ಅದು. ನಗರದಲ್ಲಿ ಶವಪೆಟ್ಟಿಗೆಯೂ ಇರಲಿಲ್ಲ. ದೈವ ಸಂಸ್ಕಾರವಿಲ್ಲದೆ ಒಂಟಿಯಾಗಿ ಸಾಯುತ್ತೇವೆ ಎಂದು ಜನರು ಹೆದರಿದರು. ಆಗ ಕಾರ್ಲೋ ದೊಡ್ಡ ಬಯಲು ಪಶ್ಚಾತ್ತಾಪ ಮೆರವಣಿಗೆಗಳನ್ನು ಏರ್ಪಡಿಸಿ ಬರಿಗಾಲಿನಲ್ಲಿ ಕುತ್ತಿಗೆಗೆ ಹಗ್ಗ ಕಟ್ಟಿಕೊಂಡು ದೊಡ್ಡ ಶಿಲುಬೆಯನ್ನು ಹೊತ್ತುಕೊಂಡು ನಡೆದರು. ರೋಗಿಗಳನ್ನು, ಆರೋಗ್ಯವಂತರನ್ನು ಎಲ್ಲರನ್ನು ಮುನ್ನಡೆಸಿದರು. ಅವರನ್ನು ಮುಟ್ಟಲು ಅವರು ಹೆದರಲಿಲ್ಲ, ಅವರೊಂದಿಗಿದ್ದರು. ಆದ್ದರಿಂದಲೇ ಜನರು ಅವರನ್ನು ಬಡವರ ತಂದೆ ಎಂದು ಕರೆದರು. ಏಕೆಂದರೆ ಅವರು ದೂರದಿಂದ ಸಹಾಯ ಕಳುಹಿಸಲಿಲ್ಲ, ಅವರ ಜೊತೆಗೆ ಇದ್ದರು. ಪ್ಲೇಗ್ ಮುಗಿದಾಗ ನಗರ ಸಾವಿರಾರು ಜನರನ್ನು ಕಳೆದುಕೊಂಡಿತ್ತು, ಆದರೆ ಆತ್ಮವನ್ನು ಕಳೆದುಕೊಂಡಿರಲಿಲ್ಲ. ಏಕೆಂದರೆ ಒಬ್ಬ ಮನುಷ್ಯ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದನ್ನು ಜೀವಿಸಿದ್ದ. ಬೀಳ್ಕೊಡುವಿಕೆಯಲ್ಲಿ ಒಂದು ವಿಶೇಷ ನೋವಿದೆ. ಕೊನೆಯ ಭೋಜನದ ನಂತರ ಮೇಲ್ಮಹಡಿಯಲ್ಲಿ ಶಿಷ್ಯರು ಅದನ್ನು ಅನುಭವಿಸಿದರು. ಶಿಲುಬೆ ಕೆಲವೇ ಗಂಟೆಗಳಲ್ಲಿ ಇದೆ ಎಂದು ಯೇಸುವಿಗೆ ಗೊತ್ತು. ಅವರ ಭಯಪಡುತ್ತಾರೆ ಎಂದು ಯೇಸುವಿಗೆ ಗೊತ್ತು. ಆಗ ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ನಾವು ಈಗ ಯೇಸು ಸ್ವರ್ಗಕ್ಕೆ ಏರಿದ ಮತ್ತು ಪವಿತ್ರ ಆತ್ಮರ ಪೆಂತೆಕೋಸ್ತ್ ಪಂಚಶತಮ ದಿನದ ಹತ್ತಿರ ಇದ್ದೇವೆ. ಈ ಕಾಯುವಿಕೆ, ಈ ಖಾಲಿತನಕ್ಕೆ ಯೇಸು ಒಂದು ವಾಗ್ದಾನದಿಂದ ಉತ್ತರಿಸುತ್ತಾರೆ. ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆಗ ಆತನು ಸದಾ ನಿಮ್ಮೊಂದಿಗೆ ಇರುವುದಕ್ಕೆ ಮತ್ತೊಬ್ಬ ಸಹಾಯಕನನ್ನು ನಿಮಗೆ ಕೊಡುವನು ಎಂದು. ಪ್ರೀತಿ ಆಜ್ಞೆಗಳನ್ನು ಕೈಗೊಳ್ಳುತ್ತದೆ. ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವಿರಿ ಎನ್ನುತ್ತಾರೆ ಯೇಸು. ಯೋಹಾನ 14:15. ಚಾರ್ಲ್ಸ್ ಬೊರೋಮಿಯೋ ಪ್ಲೇಗ್ ಇದ್ದ ನಗರದಲ್ಲಿ ಉಳಿದದ್ದು ನಿಯಮ ಇತ್ತು ಎಂದಲ್ಲ, ಪ್ರೀತಿ ಇತ್ತು. ನೀವು ಯಾರನ್ನಾದರೂ ಪ್ರೀತಿಸಿದಾಗ ಅವರನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಆಜ್ಞೆಗಳು ಆತನ ಪ್ರೀತಿಯ ಬೆಲೆ ಅಲ್ಲ, ಅವು ಆ ಪ್ರೀತಿಯ ದಾರಿ. ನಾವು ಆತನು ಇರಲಿ ಎಂದು ಅವುಗಳನ್ನು ಪಾಲಿಸುವುದಿಲ್ಲ. ಆತನು ಈಗಾಗಲೇ ಇದ್ದಾನೆ ಎಂಬ ಕಾರಣಕ್ಕೆ ಪಾಲಿಸುತ್ತೇವೆ. ಎರಡನೆಯದಾಗಿ, ನಾವು ಅನಾಥರಲ್ಲ. 1576ರಲ್ಲಿ ಮಿಲಾನ್ ನಗರ ಅನಾಥವಾದಂತೆ ಕಂಡಿತು. ಆದರೆ ಚಾರ್ಲ್ಸ್ ಬೊರೋಮಿಯೋ ಮೂಲಕ ದೇವರು ಹೇಳ್ತಾರೆ, ನಾನು ಇಲ್ಲೇ ಇದ್ದೇನೆ. ಯೇಸು ಇಂದಿಗೂ ಅದನ್ನೇ ಹೇಳುತ್ತಾರೆ. ಆತನು ಪವಿತ್ರ ಆತ್ಮನನ್ನು, ಸತ್ಯದ ಆತ್ಮನನ್ನು ನಮಗೆ ಕೊಡುತ್ತಾರೆ. ಲೋಕವು ಆತನನ್ನು ಕಾಣುವುದಿಲ್ಲ, ಆದರೆ ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ಆತನು ನಿಮ್ಮೊಂದಿಗೆ ವಾಸಿಸುತ್ತಾನೆ, ಆತ ನಿಮ್ಮಲ್ಲಿ ಇರುತ್ತಾನೆ. ಮೂರನೆಯದಾಗಿ, ಸಹಾಯಕನು ನಮ್ಮಲ್ಲಿ ವಾಸಿಸುತ್ತಾನೆ. ಆದ್ದರಿಂದ ನಾವು ನಮ್ಮ ನಿರೀಕ್ಷೆಗೆ ಕಾರಣ ಕೊಡಬಲ್ಲೆವು. ಸಂತ ಪೇತ್ರರು ಹೇಳುತ್ತಾರೆ, ನಿಮ್ಮಲ್ಲಿರುವ ನಿರೀಕ್ಷೆಯ ಕುರಿತು ನಿಮ್ಮನ್ನು ಕೇಳುವ ಪ್ರತಿಯೊಬ್ಬನಿಗೆ ಉತ್ತರ ಕೊಡುವುದಕ್ಕೆ ಸದಾ ಸಿದ್ಧರಾಗಿರಿ. ಚಾರ್ಲ್ಸ್ ಬೊರೋಮಿಯೋ ವಾದ ಮಾಡಲಿಲ್ಲ. ಅವರು ಬರಿಗಾಲಿನಲ್ಲಿ ನಡೆದರು, ರೊಟ್ಟಿ ಕೊಟ್ಟರು, ಶವ ಹೂಳಿದರು, ಸಾಧುವಾಗಿ ಮತ್ತು ಭಯಭಕ್ತಿಯಿಂದ ಸಾಕ್ಷಿ ನೀಡಿದರು. ಆತ್ಮನು ಆಯುಧವಲ್ಲ, ಆತನು ಸಹಾಯಕ, ನಮ್ಮ ಪಕ್ಕ ನಿಂತು ನಮ್ಮನ್ನು ಸಮರ್ಥಿಸುವವನು.
ಆದ್ದರಿಂದ ನಾವು ಈ ವಾರ ಏನೇನು ಮಾಡಬಹುದು? ಮೊದಲನೆಯದಾಗಿ ಒಂದು ಸ್ಥಳ ಮಾಡಿಕೊಳ್ಳಿ. ದಿನಕ್ಕೆ 5 ನಿಮಿಷ ಮೌನವಾಗಿದ್ದು ಪವಿತ್ರಾತ್ಮರನ್ನು ಆಹ್ವಾನಿಸಿ, ಬಾ ಪವಿತ್ರಾತ್ಮನೇ ಎನ್ನಿ, ಆತನು ಈಗಾಗಲೇ ನಿಮ್ಮೊಂದಿಗಿರುತ್ತಾನೆ. ಎರಡನೇದಾಗಿ ಪ್ರೀತಿಯಿಂದ ಒಂದು ಆಜ್ಞೆಯನ್ನು ಪಾಲಿಸಿ. ಚಾರ್ಲ್ಸ್ ಬೊರೋಮಿಯವರ ಹಾಗೆ ಕಷ್ಟವಾದುದನ್ನು ಆರಿಸಿ. ದೇವರನ್ನು ಸಂಪಾದಿಸಲು ಮಾಡಬೇಡಿ, ಆತನನ್ನು ಪ್ರೀತಿಸುತ್ತೀರಿ ಎಂಬ ಕಾರಣಕ್ಕೆ ಮಾಡಿ. ಮೂರನೆಯದಾಗಿ ನಿಮ್ಮ ನಿರೀಕ್ಷೆಗೆ ಕಾರಣವನ್ನು ಸೌಮ್ಯವಾಗಿ ಕೊಡಿ. ಯಾರಾದರೂ ನೀವು ಹೇಗಿದ್ದೀರಿ ಎಂದು ಕೇಳಿದಾಗ ಸತ್ಯವನ್ನು ಹೇಳಿ, ನಾನು ಅನಾಥನಲ್ಲ, ನಾನು ಒಂಟಿಯಲ್ಲ. ಪವಿತ್ರ ಆತ್ಮ ಯಾವಾಗಲೂ ಬೆಂಕಿಯ ನಾಲಿಗೆಯಾಗಿ ಬರುವುದಿಲ್ಲ. ಕೆಲವೊಮ್ಮೆ ಆತನು ನಗರವನ್ನು ಬಿಡದ ಧರ್ಮಾಧ್ಯಕ್ಷದಂತೆ ಬರುತ್ತಾನೆ. ಕೆಲವೊಮ್ಮೆ ಆತನು ನಿಮ್ಮೊಳಗೆ ನಾನು ನಿಮ್ಮನ್ನು ಬಿಡುವುದಿಲ್ಲ ಎಂದು ಪಿಸುಗೊಡುತ್ತಾನೆ. ಆತ್ಮೀಯರೇ, ಈಸ್ಟರ್ ಮುಗಿದಿಲ್ಲ. ಕ್ರಿಸ್ತನು ಎದ್ದಿದ್ದಾನೆ, ಕ್ರಿಸ್ತನು ನಮ್ಮೊಂದಿಗಿದ್ದಾನೆ. ನಾವು ಆತನಲ್ಲಿದ್ದೇವೆ, ನಾವು ಅನಾಥರಲ್ಲ. ಆಮೆನ್.